ನ್ಯೂಸ್ 42 ಕನ್ನಡ. ಗ್ರಾಮ ಪಂಚಾಯತ್ ಸದಸ್ಯೆಯೊಬ್ಬಳು ತನ್ನ ಅನೈತಿಕ ಸಂಬಂಧದ ಪೋಷಣೆಗಾಗಿ ಸುಪಾರಿ ಕೊಟ್ಟು ಗಂಡನನ್ನೇ ಕೊಲ್ಲಿಸಿದ ಹಾಗೂ ಅದನ್ನ ಆತ್ಮಹತ್ಯೆ ಎಂದು ಬಿಂಬಿಸಿದ ದುರ್ಘಟನೆಯೊಂದು ನಡೆದಿದೆ. ಇದಷ್ಟೇ ಅಲ್ಲದೆ ಗಂಡನ ಸಾವಿನ ಬಳಿಕ ಪತ್ರಿಕಾಗೋಷ್ಠಿಯನ್ನ ನಡೆಸಿದ ಅವಳು ಗಂಡನ ಸಾವು ಅನುಮಾನಾಸ್ಪದವಾಗಿದೆ ಎಂದು ಹೇಳಿದ್ಲು. ಈಗ ಅವರೇ ವಿಷ ಕುಡಿದಿರ್ಬೋದು, ವಿಷ ಡಬ್ಬಿ ಇದೆ, ವಿಷ ಕುಡಿದ್ರೆ ಬಾಡಿ ಆದ್ರೂ ಹಳ್ಳಾಡುತ್ತೆ, ಏನಾದ್ರು ಶೇಕ್ ಆಗಿರುತ್ತೆ, ಎಲ್ಲ ಹಾಳಾಗುತ್ತೆ. ವಾಮಿಟ್ ಆಗಿಲ್ಲ, ಏನು ಇಲ್ಲ. ವಿಷದ ಡಬ್ಬಿಯಲ್ಲಿ ಪಕ್ಕದಲ್ಲಿ ಇದೆ, ಅವರು ಮಲ್ಕೊಂಡಿದ್ದಾರೆ. ಮತ್ತೆ ಸ್ಲಿಪ್ಪರು ಕೂಡ ಒಂದಿಲ್ಲ ಒಂದಿದೆ. ನಮಗೆ ಅನುಮಾನದಿಂದ ಮರ್ಡ್ರೆ ಆಗಿದೆ ಅಂತ ನಮ್ಮ ಅನುಮಾನ ಇದೆ. ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅದು ಯಾರೇ ಆಗಿರಲಿ ಏನೇ ಆಗಲಿ ನಮಗೆ ಸಾಕ್ಷಿ ಸಮೇತ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದೀಗ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದು ಪತ್ನಿಯನ್ನ ಕಂಬಿಗಳ ಹಿಂದೆ ಕಳಿಸಿದ್ದಾರೆ. ಇಂಥದ್ದೊಂದು ಘಟನೆ ನಡೆದಿರೋದು ಬೆಂಗಳೂರು ದಕ್ಷಿಣ ತಾಲೂಕಿನ ಚನ್ನಪಟ್ಟಣದಲ್ಲಿ. ಹೌದು, ವಿಷ ಕುಡಿದು ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾದ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಪೊಲೀಸರ ತನಿಖೆಯಲ್ಲಿ ಇದು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ತಿಳಿದು ಬಂದಿದ್ದು, ಪತ್ನಿಯ ಅನೈತಿಕ ಸಂಬಂಧಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಗಂಡನನ್ನೇ ಸುಪಾರಿ ಕೊಟ್ಟು ಗ್ರಾಮ ಪಂಚಾಯಿತಿ ಸದಸ್ಯೆ ಕೊಲೆ ಮಾಡಿಸಿರುವುದು ಇದೀಗ ಬೆಳಕಿಗೆ ಬಂದಿದೆ. ಜೂನ್ 24ರಂದು ಚನ್ನಪಟ್ಟಣ ತಾಲೂಕಿನ ಕೃಷ್ಣಾಪುರ ದೊಡ್ಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಚಂದ್ರಕಲಾ ಪತಿ ಲೋಕೇಶ್ ಅನುಮಾನಾಸ್ಪದ ರೀತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ರು. ಲೋಕೇಶ್ ಶವದ ಬಳಿ ವಿಷದ ಬಾಟಲಿ ಇಟ್ಟು ಸೂಸೈಡ್ ಎಂದು ಬಿಂಬಿಸಲಾಗಿತ್ತು. ಈ ಸಂಬಂಧ ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಲಾಗಿತ್ತು. ಇದರ ಬಳಿಕ ಚಂದ್ರಕಲಾ ತಾನೇ ಸುದ್ದಿಗೋಷ್ಠಿ ನಡೆಸಿ ಪತಿಯ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ಲು. ಈ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರಿಗೆ ಚಂದ್ರಕಲಾ ಫೋನ್ಗೆ ಆಕೆಯ ಅನೈತಿಕ ಸಂಬಂಧದ ಮಹತ್ವದ ಸುಳಿವು ಸಿಕ್ಕಿತ್ತು. ಯೋಗೇಶ್ ಎಂಬಾತನೊಂದಿಗೆ ಚಂದ್ರಕಲಾ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ಲು. ಇದಕ್ಕೆ ಪತಿ ಅಡ್ಡಿಯಾಗಿದ್ದ ಹಿನ್ನೆಲೆಯಲ್ಲಿ ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಕೊಲೆ ಮಾಡಿಸಲು ಸ್ಕೆಚ್ ಹಾಕಿದ್ಲು. ಬೆಂಗಳೂರಿನ 4 ಸುಪಾರಿ ಕಿಲ್ಲರ್ಗಳಿಗೆ ಹಣ ಕೊಟ್ಟು ಪತಿಯ ಕೊಲೆಯನ್ನ ಈಗ ಮಾಡಿಸಿರುವುದು ತನಿಖೆ ವೇಳೆ ಬಯಲಾಗಿದೆ. ಇನ್ನು ಸದ್ಯ ಎಂಕೆ ದೊಡ್ಡಿ ಪೊಲೀಸರು ಗ್ರಾಮ ಪಂಚಾಯಿತಿ ಸದಸ್ಯೆ ಚಂದ್ರಕಲಾ ಅವರನ್ನ ಬಂಧಿಸಿದ್ದು ಉಳಿದ ಆರೋಪಿಗಳ ಸೆರೆಗೆ ಬಲೆ ಬೀಸುತ್ತಿದ್ದಾರೆ. ಎಂಕೆ ದೊಡ್ಡಿ ಲಿಮಿಟ್ಸಲ್ಲಿ ಏನು ಒಂದು UDR ಪ್ರಕರಣ ಇರುತ್ತೆ, ಅದನ್ನು ಸಬ್ಸಿಕ್ವೆಂಟ್ಲಿ ನಾವು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡ್ಕೊತೀವಿ. ಈ ಕೇಸ್ನಲ್ಲಿ ಇಲ್ಲಿವರೆಗೂ ನಾವು 6 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಒಬ್ಬರು ಅಪ್ಸ್ಕೊಂಡಿದ್ದಾರೆ, ಅವರನ್ನು ಅತಿ ಶೀಘ್ರದಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ. ಏನು ಒಂದು ಪಾಯ್ಸನ್ ಡೆತ್ ಥರ ಬಿಂಬಿಸಿ ಒಂದು ಮರ್ಡರ್ ಮಾಡಿರ್ತಾರೆ. ಇನಿಷಿಯಲ್ ತನಿಖೆಯಲ್ಲಿ ನಮಗೆ ಏನು ಕ್ಲೂಸ್ಗಳಿರುತ್ತೆ, ಆ ಕ್ಲೂಸ್ಗಳನ್ನ ನಾವು ಸಮರ್ಪಕವಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಂಡು ನಾವು ಪೂರ್ತಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ಕೊಂಡಿರ್ತೀವಿ. ನಂತರದಲ್ಲಿ ನಮಗೆ ಏನು ಒಬ್ಬ ಆರೋಪಿ ಬಗ್ಗೆ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದ ನಂತರದಲ್ಲಿ ಅವರನ್ನು ಕೂಲಂಕುಷವಾಗಿ ನಾವು ತನಿಖೆಗೆ ಒಳಪಡಿಸಿ ಆರೋಪಿನ ನಾವು ಅರೆಸ್ಟ್ ಮಾಡ್ತೀವಿ. ಅವರು ಏನು ಡಿಸೀಸ್ಡ್ ಇದ್ದಾರೆ ಅವರ ಹೆಂಡತಿಯಾಗಿರ್ತಾರೆ. ನಂತರದಲ್ಲಿ ಇದೊಂದು ಕಾನ್ಸ್ಪಿರಸಿ ಅನ್ನೋದು ನಮಗೆ ಕ್ಲಿಯರ್ ಕಟ್ಟಾಗಿ ಮಂದಾಟ ಆಗುತ್ತೆ. ಅದರ ಮೇರೆಗೆ ಏನು ಇವು ಲೇಡಿನ ಸುಪಾರಿ ಕೊಟ್ಟಿರ್ತಾರೆ, ಅದರಲ್ಲಿ 5 ಜನನ ನಾವು ಬಂಧಿಸಿದ್ದೀವಿ. ಇನ್ನೊಬ್ಬರನ್ನ ನಾವು ಬಂಧಿಸಬೇಕಾಗಿರುತ್ತೆ. ಮರ್ಡರ್ ಆಗಿರೋರು ಏನು ಡಿಸೀಸ್ಡ್ ಇದ್ದಾರೆ, ಪಾಯ್ಸನ್ ಡೆತ್ ಆಗಿದ್ದಾರೆ, ಅವರು ವಿಕ್ಟಿಮ್ ಆಗಿದ್ದಾರೆ. ಏನು ಸುಪಾರಿ ಕೊಡಿದಂಥದ್ದು ಲೇಡಿ ಏನಿದ್ದಾರೆ ಅವರು ಡಿಸೀಸ್ಡಿನ ಹೆಂಡ್ತಿ ಇದ್ದಾರೆ. ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಸದ್ಯಕ್ಕೆ ಸಿಟ್ಟಿಂಗು. ಸೊ ಅವರು ನಾವು ಅರೆಸ್ಟ್ ಮಾಡಿದ್ದೀವಿ. ಏನು ಸದ್ಯಕ್ಕೆ ನಮಗೆ ಅವರ ತನಿಖೆಯಿಂದ ಕಂಡು ಬರ್ತಿರೋದೇನೆಂದರೆ ಅವರು ತುಂಬ ಕಿರುಕುಳ ಕೊಡ್ತಿದ್ರು. ಆ ಕಾರಣಕ್ಕಾಗಿ ನಾವು ಈ ರೀತಿ ನಾನು ಕಾನ್ಸ್ಪಿರಸಿ ಮಾಡಿ ಈ ರೀತಿ ಮಾಡಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಇನ್ನೂ ಫರ್ದರ್ ಅದನ್ನು ತನಿಖೆ ಮಾಡಿ ಇನ್ನೂ ಹೆಚ್ಚಿನ ಏನಾದರೂ ಅಂಶಗಳು ಅಥವಾ ಏನಾದರೂ ಕಾರಣಗಳಿದೆಯಾ ಅಂತ ನಾವು ಕಲೆ ಹಾಕ್ತಿದ್ದೀವಿ. ನ್ಯೂಸ್ 42 ಕನ್ನಡ.